ಗಿರೀಶ, ಮೀನ್ ಹಿಡಿಯೋ ಗಾಳ ಹಾಕ್ಬಿಟ್ಟು ಅಜ್ಜಿ ಹತ್ರ ಒಳ್ಳೆ ಮೀನ್ ಫ್ರೈ ಹಾಕೊಂಡು ಮಸಾಲೆ ಮಾಡ್ಕೊಂಡು ತಿನ್ಬೋದು ಕಣೋ. ಫಿಶ್ ಫ್ರೈ ಮಾಡಿಸ್ಕೊಂಡು ತಿನ್ಬೋದು. ನಾನು ಟ್ರೈ ಮಾಡ್ತಾನೆ ಇದೀನಲ್ಲ ಚುಪ್ಪಿ, ಒಂದು ಮೀನು ಗಾಳಕ್ಕೆ ಸಿಕ್ತಿಲ್ಲ. ಅಯ್ಯೋ, ಇವತ್ತೇನ್ ಗ್ರಾಚಾರನೋ ಗೊತ್ತಿಲ್ಲ. ಮೀನೆಲ್ಲ ಎಲ್ಲೋದ್ವು? ಯಾರಾದ್ರೂ ಬಂದು ಇಲ್ಲಿರೋ ಮೀನನ್ನೆಲ್ಲ ಹಿಡ್ಕೊಂಡೋದ್ರು ಅನ್ಸುತ್ತೆ ಕಣೆ. ಅದಕ್ಕೆ ಒಂದೇ ಒಂದ್ ಮೀನು ಸಿಕ್ತಿಲ್ಲ. ಒಂದ್ ಮೀನ್ ಸಿಕ್ಕಿದ್ರೆ ಏನ್ ಪ್ರಯೋಜನ? ಒಂದ್ 5-6 ಮೀನ್ ಸಿಕ್ಕಿದ್ರೆ ಒಳ್ಳೆ ಫ್ರೈ ಮಾಡಿಸ್ಕೊಂಡ್ ಮನೆಯವರೆಲ್ಲ ತಿನ್ಬೋದು. ಒಂದ್ ಮೀನ್ ತಗೊಂಡೋದ್ರೆ ನಂಗೆ 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 ಅಂತ ಹೇಳ್ಬಿಟ್ಟು ಯಾರ ಬಾಯಿಗೂ ಸಾಕಾಗಲ್ಲ. ಅಯ್ಯೋ ಸೈಡ್ ಬಾ, ನಾನೇ ಟ್ರೈ ಮಾಡ್ತೀನಿ. ಒಂದಾದ್ರೂ ಮೀನ್ ಸಿಕ್ಕಿದ್ರೆ ನಾನೇ ಫ್ರೈ ಮಾಡ್ಕೊಂಡು ತಿನ್ಬಿಡ್ತೀನಿ. ದೇವ್ರೆ ದೇವ್ರೆ ದೇವ್ರೆ, ಹೇಗಾದ್ರೂ ಮಾಡಿ ಒಂದಾದ್ರೂ ಒಂದ್ ಮೀನು ಈ ಗಾಳಕ್ ಸಿಗೋ ತರ ಮಾಡೋದೇವ್ರೆ. ನನಗಂತೂ ಫಿಶ್ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಫಿಶ್ ಸಿಕ್ಕಿದ್ರೆ ತಗೊಂಡೋಗಿ ಹುರ್ಕೊಂಡು ತಿನ್ಬಿಡ್ತೀನಿ. ನಾನ್ ದೇವ್ರನ್ ಕೇಳ್ದಾಗೆಲ್ಲ ದೇವ್ರ ಅಸ್ತು ಅಂದ್ಬಿಡುತ್ತೆ. ನೋಡೋ ಗಿರೀಶ, ನಾನ್ ಹಾಕಿದ ಗಾಳಕ್ಕೆ ಒಂದ್ ಮೀನ್ ಬಿದ್ದೇ ಬಿಡ್ತು. ಒಂದೇ ಮೀನ್ ಸಿಕ್ಕಿದಲೇನೆ, ಬೇಗ ಇನ್ನೊಂದ್ ಮೀನ್ ಹುಡುಕೆ. ನಂಗೂ ಇನ್ನೊಂದ್ ಮೀನ್ ಬೇಕು ಕಣೆ. ಹಿಡಿಯೇ, ನೀನ್ ಒಬ್ಳೆ ತಿನ್ಬೇಡ ಕಣೆ, ನಂಗೂ ಒಂದ್ ಮೀನ್ ಬೇಕು. ಅಯ್ಯೋ ಗಿರೀಶ, ಕತ್ಲೆ ಆಗ್ತಾ ಬಂತು ಕಣೋ. ಇನ್ನು ಮೀನ್ ಹಿಡಿತಾ ಕುತ್ಕೊಂಡ್ರೆ ಅಜ್ಜಿ ಮತ್ತೆ ಅಮ್ಮ ಬೈತಾರೆ. ನಡಿ ಮನೆಗೆ ಹೋಗೋಣ. ಈ ಮೀನನ್ ತಗೊಂಡೋಗಿ ನಾನು ಒಬ್ಳೆ ಹುರ್ಕೊಂಡ್ ತಿಂತೀನಿ. ಇನ್ನೊಂದಿನ ಯಾವತ್ತಾದ್ರೂ ನಿನಿಗೂ ಮೀನ್ ಹಿಡ್ಕೊಡ್ತೀನಿ. ಉಪ್ಪಿ, ಇದು ಯಾವ ತರ ಮೋಸನೆ? ನಾವಿಬ್ರು ಸೇರಿ ಮೀನ್ ಹಿಡ್ದು ಫ್ರೈ ಮಾಡಿಸ್ಕೊಂಡು ಇಬ್ರು ತಿನ್ನೋಣ ಅಂತ ಅನ್ಕೊಂಡಿದ್ವಿ ತಾನೆ. ಇವತ್ ನೀನ್ ಒಬ್ಳೆ ತಿಂದ್ರೆ ನಂಗೆ ಆಸೆ ಆಗಲ್ವೇನೆ? ನಿಂಗ್ ಹೊಟ್ಟೆ ಬರುತ್ತೆ, ನೋಡ್ತಿರೋ ಆಮೇಲೆ. ಅಯ್ಯೋ ಗಿರೀಶ, ಇವಾಗ ಮೀನ್ ಹಿಡಿಯಷ್ಟು ಟೈಮ್ ಇಲ್ಲ, ಮನೆಗೆ ಹೋಗ್ಬೇಕು. ಒಂದ್ ಕೆಲ್ಸ ಮಾಡೋಣ, ಈ ಮೀನನ್ನ ತಗೊಂಡೋಗ್ಬಿಟ್ಟು ಒಂದು ವಾಟರ್ ಒಳಗಡೆ ತಗೊಂಡೋಗಿ ಯಾರಿಗೂ ಗೊತ್ತಾಗ್ದಂಗೆ ಇಡೋಣ. ಮತ್ತೆ ನಾಳೆ ಬಂದು ಮೀನ್ ಹಿಡಿಯೋಣ. ಆಮೇಲೆ ಅದನ್ನ ತಗೊಂಡೋಗಿ ಎರಡನ್ನು ಸೇರಿಸಿ ಫ್ರೈ ಮಾಡ್ಕೊಂಡು ನೀನೊಂದು ನಾನೊಂದು ತಿನ್ನೋಣ. ಏನಂತೀಯಾ? ಸರಿ ಆಯ್ತು. ಹಂಗಾದ್ರೆ ಅಜ್ಜಿಗೂ ಗೊತ್ತಾಗ್ದಂಗೆ ನಮ್ಮ ಹತ್ರ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ ಮಕ್ಕಳದು, ಅದ್ರೊಳಗಡೆ ನೀರ್ ತುಂಬಿಟ್ಟು ಆಮೇಲೆ ಫಿಶ್ ಫುಡ್ ಎಲ್ಲ ಹಾಕ್ಬಿಟ್ಟು ಈ ಮೀನನ್ನ ಅದ್ರೊಳಗೆ ಹಾಕಿಡೋಣ. ಆಮೇಲೆ ನಾಳೆ ಫ್ರೈ ಮಾಡ್ಕೊಂಡು ತಿನ್ನೋಣ. ಆಯ್ತಾ? ಸರಿ ಆಯ್ತು. ಹಂಗಾದ್ರೆ ನಡಿ, ಹಾಗೆ ಮಾಡೋಣ. ಇದನ್ನ ತಗೊಂಡೋಗಿ ಪೂಲ್ ಒಳಗಡೆ ಹಾಕಿಡೋಣ. ನನಗೂ ಒಂದ್ ಮೀನ್ ಸಿಕ್ಕಿದ್ರೆ ಹುರ್ಕೊಂಡ್ ತಿಂದೇ ಬಿಡ್ಬೋದಿತ್ತ. ನಾಳೆನಾದ್ರೂ ನನಗೊಂದ್ ಮೀನ್ ಸಿಗೋ ತರ ಮಾಡು ಭಗವಂತ. ಗಿರೀಶ, ಈ ಮೀನನ್ನ ಸೇಫ್ ಆಗಿ ಪೂಲ್ ಒಳಗಡೆ ಹಾಕಿದೀವಿ. ಇದಿಲ್ಲೇ ಸ್ವಿಮ್ಮಿಂಗ್ ಮಾಡ್ಕೊಂಡಿರುತ್ತೆ. ಬೆಳಗ್ಗೆನೆ ನಾಳೆ ಹೋಗಿ ಇನ್ನೂ ಒಂದ್ ಮೀನ್ ಹಿಡ್ಕೊ ಬಂದು ಇಬ್ರು ಒಂದೊಂದ್ ಫ್ರೈ ಮಾಡ್ಕೊಂಡು ತಿನ್ನೋಣ. ಸರಿ ಕಣೆ ಚುಪ್ಪಿ, ಆಯ್ತು. ಬೆಳಗ್ಗೆನೆ ಎರೆಹುಳಿ ಎಲ್ಲ ತಗೊಂಡೋಗೋಣ. ಎರೆಹುಳಿ ತಗೊಂಡೋದ್ರೆ ಬೇಗ ಮೀನ್ ಬೀಳ್ತಾವಂತೆ ಕಣೆ. ನನ್ ಫ್ರೆಂಡ್ ಮಹೇಶ ಹೇಳ್ತಿದ್ದ. ಸರಿ ಕಣೋ ಗಿರೀಶ, ಆಯ್ತು. ನಾಳೆ ಬೇರೆ ಮೀನು ಹಿಡಿಯೋಣ. ಅಲ್ಲಿವರೆಗೂ ಇದು ಸೇಫ್ ಆಗಿ ಇರ್ಲಿ. ಲಾವಿಶ್ಗೂ ಕೂಡ ಹೇಳೋದ್ ಬೇಡ, ಅಜ್ಜಿಗೂ ಕೂಡ ಹೇಳೋದ್ ಬೇಡ, ಯಾರಿಗೂ ಹೇಳೋದ್ ಬೇಡ. ಆಯ್ತಾ? ಆಮೇಲೆ ಈ ರೂಮನ್ನ ಬೋಲ್ಟ್ ಹಾಕೊಂಡು ನಾವು ಹೊರಗಡೆನೆ ಕುತ್ಕೊಳ್ಳೋಣ. ಆಮೇಲೆ ಬೋಲ್ಟ್ ಹಾಕೊಂಡ್ರೆ ಯಾರು ಇಲ್ಲಿ ಬರಲ್ಲ. ಓಕೆನಾ? ಇನ್ನೊಂದೇನ್ ಗೊತ್ತೇನೆ, ಮಹೇಶನ ಹತ್ರ ದೊಡ್ಡ ನೆಟ್ ಇದೆಯಂತೆ ಕಣೆ, ಮೀನ್ ಹಿಡಿಯೋ ನೆಟ್ಟು. ಅದನ್ನ ಇಸ್ಕ ಬಂದು ಇಟ್ಕೊಳ್ಳೋಣ. ಬೆಳಗ್ಗೆನೆ ತಗೊಂಡ್ ಮೀನ್ ಹಿಡಿಯಕ್ ಹೋಗೋಣ. ನಡಿ. ಸರಿ ಆಯ್ತು, ಬಾರೋ. ಇವರಿಬ್ರು ಮೀನ್ ತಗೊಂಡ್ಬಂದಿಟ್ಟಿದ್ದಾರೆ. ಇವಾಗ್ಲೇ ನಾನು ಅಜ್ಜಿಗೋಗಿ ಹೇಳ್ತೀನಿ. ನಾನು ಇವಾಗ್ಲೇ ಇದ್ರದ್ದು ಟ್ರೈ ಮಾಡಿಸ್ಕೊಂಡು ತಿಂತೀನಿ. ಅಜ್ಜಿ, ಮೀನು ಫ್ರೈ ಬೇಕು ನಂಗೆ. ಮೀನೆಲ್ಲ ಐತೆ ಮಗನೆ? ಮೀನು ಮಾರ್ಕೆಟಿಗೆ ಹೋಗಿ ತರಬೇಕು ಕಣವ. ನಿಮ್ ತಾತ ಎಲ್ಲೋ ಹೊರಗಡೆ ಹೋಯ್ತೆ. ಇರು, ಫೋನ್ ಮಾಡಿ ಹೇಳ್ತೀನಿ. ಬತ್ತವನ್ನಾಗ ಮೀನ್ ಹಿಡ್ಕ ಬನ್ನಿ ಮಗ, ಮೀನ್ ಆಸೆ ಮಾಡ್ತೈತಿ ಅಂತ. ಮೀನು ಅಲ್ಲೇ ಇದೆ ಅಜ್ಜಿ, ಅಲ್ಲ ರೂಮಲ್ಲಿ ಇದೆ. ಏನು, ರೂಮಲ್ಲಿ ಮೀನ್ ಇದೆಯಾ? ಅಯ್ಯೋ ದೇವ್ರೆ, ಯಾರು ತಂದಿಟ್ಟಿದ್ದು ಮೀನು? ನಂಗೂ ಯಾಕೋ ಆಸೆ ಆಗಿತ್ತು ಕಣ ನನ್ ಮಗನೆ. ಯಾರ ತಂದು ಒಳ್ಳೆ ಕೆಲಸ ಮಾಡಿದ್ರು. ಎಲ್ಲಿ ತೋರ್ಸು, ಮೀನೆಲ್ಲ ಐತೆ ಅಂತ ನೋಡ್ತೀನಿ. ಮೀನು ಅಜ್ಜಿ, ತುಪ್ಪಿ ಅಕ್ಕ ಆಮೇಲೆ ಗಿರಿಕಣ್ಣ ಮೀನ್ ತಂದಿಟ್ಟಿದ್ದಾರೆ ಫ್ರೈ ಮಾಡಕ್ಕೆ. ಮಾಡ್ಕೊಡು ಅಜ್ಜಿ, ಆಸೆ ಆಗ್ತೈತೆ. ಅಯ್ಯೋ ದೇವ್ರೆ, ಕ್ಯಾಟ್ಲಾಕ್ ಮೀನ ಹಿಡಿದು ಬಿಟ್ಟಿದ್ದಾರೆ. ಮೀನ್ ಹಿಡಿತೀವಿ ಅಂತ ಬಾರಿ ಹಾರಾಡ್ತಿದ್ರು. ಸುಮ್ನೆ ಹೇಳ್ತವ್ರೆ ಅಂತ ನಾನ್ ಅನ್ಕೊಂಡ್ರೆ ಒಳ್ಳೆ ಸರಿಯಾದ ಕ್ಯಾಟ್ಲಾಕ್ ಮೀನೆಯ. ಕೊಡುದ್ರಿ ಏನಿಲ್ಲ ಅಂದ್ರೆ ಒಂದ್ 700-800 ಗ್ರಾಮ್ ಬರುತ್ತೆ. ಮನೆ ಮಂದಿ ಎಲ್ಲ ಒಂದೊಂದ್ ಪೀಸ್ ರುಚಿ ನೋಡ್ಬೋದತ್ಲಾಗಿ. ಈಗಲೇ ತಗೊಂಡೋಗಿ ಉಜ್ಜಿ ಕಡ್ದತ್ಲಾಗ ಮಸಾಲೆ ಹಾಕಿ ಹುರ್ದೇ ಬಿಡ್ತೀನಿ. ನೋಡಿ ನನ್ ಮಗನೆ, ನಿಂಗೂ ಮೀನ್ ತಿನ್ನ ಆಸೆ ಐತೆ, ನಂಗೂ ಮೀನ್ ತಿನ್ನ ಆಸೆ ಐತೆ. ಈಗಲೇ ಯಾಕೆ ಕೊಡ್ದ್ಬಿಟ್ಟು ಉಜ್ಜಿ ಕಡ್ದ್ಬಿಟ್ಟು ಒಳ್ಳೆ ಫ್ರೈ ಮಾಡ್ಕೊಡ್ತೀನಿ. ನೋಡಿ, ಗಿರೀಶ ಚುಪ್ಪಿಗೂ ಕೂಡ ಒಂದೊಂದ್ ಪೀಸ್ ಇಟ್ಟಿರೋಣ. ಪಾಪ ಮೀನ್ ಹಿಡ್ಕೊಂಡ್ ಬಂದಿದ್ದಾವೆ. ಎಲ್ಲರೂ ಒಂದೊಂದ್ ಪೀಸ್ ತಿನ್ಬೋದು. ನಡಿ, ರುಚಿ ನೋಡ್ಬೋದು. ಸ್ವಲ್ಪ ಸಮಯದ ನಂತರ ನೋಡೋ ಇಲ್ಲಿ
ಎಂತ ರುಚಿ ಬಂದೈತೆ ನೋಡಿಲಿ, ಅಂತ ಬಣ್ಣ ಒಳ್ಳೆ ಘಮ ಘಮ ಬರ್ತೈತಲ್ಲ. ಬಾ ಕುತ್ಕ, ನಾನಿನ್ನು ಚೆನ್ನಾಗಿ ತಿಂದು ಜಮಾಯಿಸ್ಬಿಡೋಣ ಫಿಶ್ ಫ್ರೈ. ಅಯ್ಯೋ ಎಷ್ಟು ಚೆನ್ನಾಗೈತೆ ಈ ಕ್ಯಾಟ್ಲಕ್ ಮೀನು, ಬಹಳ ಫ್ರೆಸ್ಸು. ನಮ್ ಗಿರೀಶ ಚುಪ್ಪಿ ಬಹಳ ಬುದ್ಧಿವಂತರು ಬಿಡು, ಒಳ್ಳೆ ಮೀನು ಹಿಡ್ಕ ಬಂದವೆ. ಗಿರೀಶ, ಮನೇಲಿ ಮೀನ್ ಸಾರು ಅಥವಾ ಮೀನ್ ಫ್ರೈ ಅನ್ಸುತ್ತೆ ಕಣೋ, ಒಳ್ಳೆ ಘಮ ಬರ್ತೈತೆ. ಒಳ್ಳೆ ಮೀನ್ ಫ್ರೈ ಘಮ ಕಣೋ. ಅಜ್ಜಿ, ಏನದು ಅಜ್ಜಿ ನಿನ್ ಕೈಯಲ್ಲಿ ಫಿಶ್ ಫ್ರೈ ಮಾಡಿದೀಯಾ? ಕಂಡ್ರ ಹುಡುಗ್ರ, ಕ್ಯಾಟ್ಲಕ್ ಮೀನ್ ಫ್ರೈ. ಬನ್ನಿ ನೀವಿಬ್ರು ಒಂದೊಂದು ತಿನ್ನಿರಂತೆ ಪೀಸು. ನೋಡ್, ನಾನೊಂದು ಪೀಸು, ಲಾವಿಸು ಒಂದು ಪೀಸು, ನೀವಿಬ್ರು ಒಂದೊಂದು ಪೀಸು. ಆಮೇಲೆ ಎಲ್ಲರಿಗೂ ಒಂದು ಸಣ್ಣ ಸಣ್ಣ ಪೀಸ್ ಎತ್ತಿಟ್ಟಿದ್ದೀನಿ. ಬನ್ನಿ ತಿನ್ ಬನ್ನಿ, ಬಹಳ ರುಚಿಯಾಗಿ ಮಾಡಿದೀನಿ ಕಣ್ರು. ಹೌದಾ ಅಜ್ಜಿ, ಸೂಪರ್ ಆಯ್ತು. ಹಂಗಾದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಕೊಟ್ಟಿದ್ದ ಹಾಲು ಅನ್ನ ಅನ್ನಂಗೂ ಆಯ್ತು. ನಾನು ಮತ್ತೆ ಗಿರೀಶನ ತುಂಬಾ ಆಸೆ ಮಾಡ್ಕೊಂಡಿದ್ವಿ ಫಿಶ್ ನ. ಇವತ್ತು ಫಿಶ್ ತಿನ್ನೋಣ, ಆಮೇಲೆ ನಾಳೆ ಕೂಡ ನಾವೆಲ್ಲ ಸರ್ಪ್ರೈಸ್ ಆಗಿ ಫಿಶ್ ತಿನ್ನೋಣ. ನೋಡ್ತೀರಿ, ನಾನು ಗಿರೀಶ ಸಖತ್ ಮೀನ್ ಹಿಡ್ಕೊಂಡ್ ಬರ್ತೀವಿ ಅಜ್ಜಿ. ಇರು ಒಂದ್ ನಿಮಿಷ ಕೈ ತೊಳ್ಕೊಂಡು ಈ ನೆಟ್ಟನ್ನ ರೂಮಲ್ಲಿ ಇಟ್ಟು ಬರ್ತೀವಿ. ನಾಳೆ ಒಳ್ಳೆ ಮೀನ್ ಊಟ ಮಾಡ್ಬೋದು. ಹಂಗಾದ್ರೆ ಮೀನ್ ಹಿಡಿದಿರೋ ವಿಚಾರ ಹೇಳೋದ್ ಬೇಡ ಕಣೆ. ನಾಳೆ ಜಾಸ್ತಿ ಮೀನ್ ಹಿಡ್ಕೊ ಬಂದು ಒಳ್ಳೆ ಮೀನ್ ಗಸಿ ಮೀನ್ ಫ್ರೈ ಎಲ್ಲ ಮಾಡಿ ತಿನ್ಬೇಕು. ನಡಿ, ಇದನ್ನ ರೂಮಲ್ಲಿ ಇಟ್ಟು ಮೀನಿಗೆ ಒಂಚೂರು ಫುಡ್ ಹಾಕ್ಬಿಟ್ಟು ಬರೋಣ. ಇದನ್ನ ಆಮೇಲೆ ಇಡಿರಂತೆ ಒಳಗಡೆ, ಫಸ್ಟ್ ಮೀನ್ ತಿನ್ ಬನ್ನಿ. ಇಲ್ಲ ಇಲ್ಲ ಅಜ್ಜಿ, ಇರು ಒಂದ್ ನಿಮಿಷ ಬಂದ್ಬಿಡ್ತೀವಿ ಕೈ ತೊಳ್ಕೊಂಡು. ಅವ್ರು ಬರ್ಲಿ ಬಿಡ ಮರಯ್ಯ, ಬಂದ್ ಆರಾಮಾಗಿ ತಿಂತಾರೆ. ಬಾ, ನಾನು ನೀನು ಮಜಾ ಉಡಾಯಿಸನ ಕುತ್ಕೊಂಡು. ಗಿರೀಶ, ಇಲ್ಲಿದೆ ಫಿಶ್ ಎಲ್ಲ ಆಯ್ತು, ಕ್ಯಾಟ್ಲಕ್ ಫಿಶ್. ಕಷ್ಟಪಟ್ಟು ಹಿಡಿದಿದ್ವಿ ಫಿಶ್ ಎಲ್ಲಾದ್ರೆ ಇದರಿಂದ ಎದ್ದು ಓಡಾಯ್ತೇನೋ. ನನಗೆ ಯಾಕೋ ಅನ್ನಿಸ್ತಿದೆ ಅಜ್ಜಿ ಕೈಯಲ್ಲಿ ಇದ್ದಿದ್ ಫಿಶ್ ಇದೆ ಕಣೆ. ಅಯ್ಯೋ, ನಮ್ ಫಿಶ್ ಫ್ರೈ ಆಗೋಯ್ತಲ್ಲೇ. ನಮ್ಮ ಅಜ್ಜಿಗೆ ಮಾಡಕ್ ಕೆಲಸ ಇಲ್ಲ, ನಾವು ಹಿಡಿದಿರೋ ಫಿಶ್ ನ ಫ್ರೈ ಮಾಡ್ಕೊಂಡು ತಿನ್ನಕ್ ಕೂತಿದೆ. ಬಾ ಕೇಳೋಣ ಅಜ್ಜಿನ. ನಾವು ಹಿಡಿದಿದ್ ಮೀನನ್ನು ಫ್ರೈ ಮಾಡಿದೀಯಾ ಅಜ್ಜಿ ನೀನು? ಅಯ್ಯೋ ಮಕ್ಕಳ, ಮನೇಲಿ ಹಂಗೆ ಯಾರು ಮೀನ್ ತಂದ್ಬಿಟ್ಟು ಬುಟ್ಟಿ ಒಳಗಾಕಿ ಇಟ್ಕೋತಾರ, ಬೇಯಿಸಿ ತಿನ್ಬೇಕು ತಾನೆ. ಅಯ್ಯೋ, ಸ್ವಿಮ್ಮಿಂಗ್ ಮಾಡಕ್ ಬಿಟ್ಟಿದ್ರಲ್ಲ, ಅದಕ್ಕೆ ನಾನು ಲಾವಿಶ ಆಸೆ ಮಾಡ್ಕೊಂಡು ಕತ್ರು ಸುಜ್ಜಿ ಮಸಾಲ ಹುರಿದೇ ಬಿಟ್ವಿ. ಬನ್ನಿ ತಿನ್ನೋಣ. ಅಜ್ಜಿ, ಆ ಮೀನು ನನ್ನ ಪಾಲಿಂದು. ಗಿರೀಶಂಗೋಸ್ಕರ ನಾಳೆ ಇನ್ನೊಂದು ಮೀನ್ ಹಿಡಿದು ನಾವಿಬ್ರು ಹುರ್ಕೊಂಡು ತಿನ್ನೋಣ ಅಂತ ಇದ್ವಿ, ಗೊತ್ತಾ? ಅಯ್ಯೋ ನಿನ್ನ ಚುಪ್ಪಿ, ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಒಂದ್ ಮೀನು 1 kg ಹತ್ತತ್ರ ಇತ್ತು, ಕ್ಲೀನ್ ಮಾಡಿ 750 ಗ್ರಾಮ್ ಬಂತು, ಗೊತ್ತಾ? ಇದು ನೀನು ಒಬ್ಳೆ ತಿನ್ನಕ್ಕಾಗತ್ತೇನವ, ನೀ ಸಣ್ಣವಳು. ಅಯ್ಯೋ, ಇಡೀ ಮನೆ ಮಂದಿ ಎಲ್ಲ ಒಂದೊಂದು ಪೀಸ್ ತಿನ್ಬೋದು ಅಂತ 7-8 ಪೀಸ್ ಮಾಡ್ಬಿಟ್ಟು ನೋಡು ಫ್ರೈ ಮಾಡಿದೀನಿ. ನಾಳೆ ಮತ್ತೆ ಇಬ್ರು ಸೇರ್ಕೊಂಡು ಒಳ್ಳೆ ಮೀನು, ಹೊಳೆ ಮೀನು ಹಿಡ್ಕೊ ಬನ್ನಿ. ನಾಳೆ ಗಸಿ ಸಾರು ಫ್ರೈ ಎಲ್ಲ ಮಾಡ್ಕೊಡ್ತೀನಿ. ಇವತ್ತು ಬೇಜಾರು ಮಾಡ್ಕೊಬೇಡಿ ಕಣ್ರೋ. ಬನ್ನಿ ಎಲ್ಲರೂ ಒಂದೊಂದು ಪೀಸ್ ತಿನ್ಬಿಟ್ಟು ಎಂಜಾಯ್ ಮಾಡೋಣ. ಅಯ್ಯೋ, ಮೀನುವೆ ಒಳ್ಳೆ ಪ್ರಾಣಾಪಾಯದಲ್ಲಿ ಒಳ್ಳೆ ಸಾಯ್ತಾ ಇರುತ್ತೆ ಹೆದರ್ಕೊಂಡು, ನಾನು ಈಗ ಸಾಯ್ತೀನಿ ಅಂತ. ಅದ್ರ ಬದಲು ಅತ್ಲಾಗ ಅದನ್ನ ಸಾಯ್ಸತ್ಲಾಗಿ ಹುರ್ದು ತಿನ್ನೋದೇ ಬೆಸ್ಟು. ಅದಕ್ಕೆ ನಾನು ಹುರಿದು ಬೇಗ ಫ್ರೈ ಮಾಡ್ಬಿಟ್ಟೆ. ಬನ್ನಿ ತಿನ್ ಬನ್ನಿ. ನನ್ನ ಫಿಶ್ ಅಜ್ಜಿ ಕಡ್ದಾಕ್ಬಿಡ್ತು. ನಾಳೆ ತಿನ್ನೋಣ ಅನ್ಕೊಂಡಿದ್ದೆ ನಾನು. ಗಿರೀಶ, ನಡಿಯೋ, ನಮ್ಮ ಪಾಲಿನ ಬೇಗ ತಿನ್ಕೋಬಿಡೋಣ, ಇಲ್ಲ ಅಂದ್ರೆ ಈ ಬಕ್ಕಸರ ಅಜ್ಜಿನೇ ತಿಂದಾಕ್ಬಿಡುತ್ತೆ. ನೋಡಿ ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿದು ನಾಯಿಗೆ ಚಪ್ಲನ ಏನ್ ಒಳ್ಳೆ ರುಚಿ ಹಿಡಿದ್ಬಿಟ್ಟಿದೆ. ನಮ್ಮ ಅಜ್ಜಿ ಮೀನ್ ಕಂಡಿದ್ದೆ ಕೂಡ್ಲೆ ಹೆಂಗ್ ಹುರ್ಕೊಂಡು ತಿಂತಾ ಇದೆ ನೋಡಿ. ನಾನು ಇಸ್ಕೊಂಡು ತಿನ್ಬಿಡ್ತೀನಿ ಈಗ. ನಂಗಂತೂ ಫಿಶ್ ಇಷ್ಟ. ನಿಮಗೆ ಫಿಶ್ ಇಷ್ಟನಾ? ಬೇಗ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಗೆ